ಡಿಸಿ ಸಹಿ ಫೋರ್ಜರಿ 15 ಲಕ್ಷ ಹಣ ಎಗರಿಸುವ ಪ್ಲಾನ್. ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಯೇ ಡಿಸಿ ಹಾಗೂ ಎಡಿಸಿ ಸಹಿಗಳನ್ನು ಫೋರ್ಜರಿ ಮಾಡಿ 15 ಲಕ್ಷ ಬಿಲ್ ಮಾಡಲು ಯತ್ನಿಸಿದ್ದು 5 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಡಿಸಿ ಕಚೇರಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ 3 ಸೇರಿದಂತೆ 5 ಜನರನ್ನ ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಿನ ಜಾವ 6 ಗಂಟೆ ಸಮಯಕ್ಕೆ ಡೇಟಾ ಎಂಟ್ರಿ ಆಪರೇಟರ್ ಸೈಯದ್ ಸಾದಿಕ್ ಎಡಿಸಿ ಚೇಂಬರ್ ಬಾಗಿಲು ತೆರೆದು ಬಿಲ್ ಮಾಡಿ ಖಜಾನೆಗೆ ನೀಡಿದ್ದು, ಖಜಾನೆ ಅಧಿಕಾರಿಗಳು ಸಹಿ ವ್ಯತ್ಯಾಸ ಕಂಡು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ಸಂಬಂಧ ಡಾಟಾ ಎಂಟ್ರಿ ಆಪರೇಟರ್ ಸೈಯದ್ ಸಾದಿಕ್, ಎಫ್ಡಿಎ ವೆಂಕಟೇಶ್, ಹೌಸಿಂಗ್ ಇಂಜಿನಿಯರ್ ವಿನಯ್ ಶರ್ಮಾ, ಬಸವರಾಜು ಹಾಗೂ ವಿನಯ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು, ವಿಎಚ್ಎಂ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಬಿಲ್ ಮಾಡಿ ಸಿಎಲ್ಟಿಸಿ ವಿಭಾಗದ ಹೊರಗುತ್ತಿಗೆ ಸಿಬ್ಬಂದಿ ವೇತನ ಬಿಡುಗಡೆಗೆ ಸಹಿ ಫೋರ್ಜರಿ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ. ಪಿಡಿ ರೇಷ್ಮಾ ಹಾನಗಲ್ ದೂರು ಆಧರಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ಕೆಎಸ್ ಟಿವಿ ಚಿತ್ರದುರ್ಗ. ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ನಿನ್ನೆ ದಿವಸ ದಿನಾಂಕ 12/3/2026ರಲ್ಲಿ ಒಂದು ಡಿಸಿ ಸಿಗ್ನೇಚರನ್ನು ಮತ್ತು ಎಡಿಸಿ ಸಿಗ್ನೇಚರನ್ನು ಫೋರ್ಜರಿ ಮಾಡಿ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿ 15 ಲಕ್ಷ ಹಣವನ್ನು ಡ್ರಾ ಮಾಡಲಿಕ್ಕೆ ಟ್ರೆಜರಿಗೆ ಮೂವ್ ಮಾಡಿದಂಥ ಬಿಲ್ ಒಂದು ನಮಗೆ ಸಿಕ್ಕಿತ್ತು. ಟ್ರೆಜರಿಯಿಂದ ನನಗೆ ಅದನ್ನು ರಿಟರ್ನ್ ಮಾಡಿ ಪರಿಶೀಲನೆಗೋಸ್ಕರ ಕಳಿಸಿದರು. ಅದನ್ನು ನಾವು ಪರಿಶೀಲನೆ ಮಾಡಲಾಗಿ ಜಿಲ್ಲಾಧಿಕಾರಿಗಳ ಸಿಗ್ನೇಚರ್ ಇರ್ಬೋದು ಮತ್ತು ಎಡಿಸಿ ಅವರ ಸಿಗ್ನೇಚರ್ ಇರ್ಬೋದು, ಎರಡನ್ನೂ ಕೂಡ ಫೋರ್ಜರಿಯನ್ನು ಮಾಡಿ ಬಿಲ್ಲನ್ನು ಸಬ್ಮಿಟ್ ಮಾಡಿದ್ದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಿನ್ನೆ ಸಾಯಂಕಾಲ ಅದು ಸಮಗ್ರವಾಗಿ ತನಿಖೆ ಮಾಡಲಾಗಿ ಗೊತ್ತಾಗಿದ್ದೇನು ಅಂತಂದರೆ DUDC ಸೆಕ್ಷನ್ನಿಂದ ಅದರಲ್ಲಿ CLTC ಏನು ಹೌಸಿಂಗನ್ನು ನೋಡ್ಕೊಳ್ಳಿಕ್ಕೆ ಔಟ್ಸೋರ್ಸ್ಡ್ 3 ಜನ ನೇಮಕಾತಿ ಆಗಿತ್ತು ಹಿಂದೆ. ಆ 3 ಜನದ್ದು ಆನ್ರೇರಿಯಮನ್ನು ಕಾರಣಕ್ಕೋಸ್ಕರ ಆನ್ರೇರಿಯಮನ್ನು ಡ್ರಾ ಮಾಡುವಂಥ 15 ಲಕ್ಷವನ್ನು ಅವರು ಬಿಲ್ಲನ್ನು ಮೂವ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ನಾವು ತನಿಖೆಯನ್ನು ಮಾಡಿದ್ದೀವಿ. ಸಮಗ್ರವಾಗಿ ತನಿಖೆ ಮಾಡಿದಾಗ ಗೊತ್ತಾಯಿತು ನಮಗೆ CCTV ಫುಟೇಜ್ ಕೂಡ ಇದೆ. CCTVಯನ್ನು ತೆಗೆದು ನಾವು ನೋಡಿದ್ದೀವಿ. 12ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಕಚೇರಿಯನ್ನು ತೆಗೆದು 6 ಗಂಟೆಗೆ ಅವರು ರೆವಿನ್ಯೂ ಸೆಕ್ಷನಲ್ಲಿ ನಾವು ಲಾಕರ್ನಲ್ಲಿ ಇಟ್ಟಂಥ ಕೀನ, ಡಿಜಿಟಲ್ ಸಿಗ್ನೇಚರ್ ಕೀನ, DCದು ಮತ್ತು ಎಡಿಸಿ 2 ಕೀಗಳನ್ನು ಅವರು ತೆಗೆದು CTC 5ಅನ್ನು ಪ್ರಿಂಟ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಸಿಗ್ನೇಚರನ್ನು ಕೂಡ ಮ್ಯಾನ್ಯುಯಲ್ ಸಿಗ್ನೇಚರನ್ನು ಕೂಡ ಫೋರ್ಜರಿ ಮಾಡಿ ಅದನ್ನು ಟ್ರೆಜರಿಗೆ ಸಬ್ಮಿಟ್ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡಿದಾಗ ಗೊತ್ತಾಯಿತು ಅಲ್ಲಿ ಸಾದಿಕ್ ಪಾಷಾ ಅಂತೇಳಿ ಒಬ್ಬ ಔಟ್ಸೋರ್ಸ್ ಎಂಪ್ಲಾಯಿ ಅಕೌಂಟ್ ಸೆಕ್ಷನಲ್ಲಿ ಇದ್ದಂಥವನು ಮತ್ತು FDA ಕೂಡ ಒಬ್ಬ ಇದ್ದಾನೆ. FDA ರೆಗ್ಯುಲರ್ ಎಂಪ್ಲಾಯಿ. ಅವನು ಸೈಯದ್ ಸಾದಿಕ್ ಅಂತ ಒಬ್ಬ ಮತ್ತು ಮೊಹಮ್ಮದ್ ಬಾಷಾ ಅಂತ ಅವರ ಕಸ್ಟಡಿಯಲ್ಲಿ ಇದ್ದಂಥ ಇದು. ಮತ್ತು ಇನ್ನು ವಿಜಯ್ ಕುಮಾರ್ ಅಂತ ಒಬ್ಬ, ವಿನಯ್ ಶರ್ಮಾ ಅಂತ ಒಬ್ಬ, ಬಸವರಾಜನ್ ಅಂತ 3 ಜನಕ್ಕೆ ಸಂಬಂಧಪಟ್ಟಂತೆ ಆ 3 ಜನದ ಹಾನ್ರೇರಿಯಮ್ ಅಂತ ಹೇಳ್ಬಿಟ್ಟು ಅವರು ಬಿಲ್ಲನ್ನು ತಯಾರಿಸಿ ಮಾಡಿದ್ದಾರೆ. ಬಟ್ ಈ ಬಿಲ್ಲನ್ನು ತಯಾರು ಮಾಡಬೇಕಾದ್ರೆ ಬಿಲ್ಲನ್ನು ಕೊಟ್ಟಿದ್ದನ್ನು ಕೂಡ VHM ಎಂಟರ್ಪ್ರೈಸಸ್ JC ನಗರದಲ್ಲಿ ಒಂದು ಸಪ್ಲೈಯರ್ಸ್ ಒಬ್ಬ ಇದ್ದಾನೆ, ಮೆಟೀರಿಯಲ್ ಸಪ್ಲೈಯರ್ ಒಬ್ಬ ಇದ್ದಾನೆ ನಮ್ಮ ಚಿತ್ರದುರ್ಗದಲ್ಲಿ. ಅವನು ಮ್ಯಾನ್ ಪವರ್ ಸಪ್ಲೈನ ಕೊಟ್ಟಿದ್ದೀನಿ ಅಂತೇಳಿ ಬಿಲ್ಲನ್ನು ಫೇಕ್ ಬಿಲ್ಲನ್ನು ಕೊಟ್ಟಿದ್ದಾನೆ. ಆತನ ಕೂಡ ಕರೆದು ನಾವು ವಿಚಾರಣೆ ಮಾಡಲಾಗಿ ಆತನೇ ಬಿಲ್ ಕೊಟ್ಟಿದ್ದಾನೆ. ಬಿಲ್ ಕೂಡ ಕೊಟ್ಟಿರೋದು ತಪ್ಪು ಅದು. ಅವನನ್ನು ಮತ್ತು ಕಚೇರಿಯ ಸಿಬ್ಬಂದಿ ಆದಂಥ ಒಬ್ಬ ಸೈಯದ್ ಸಾದಿಕ್ ಔಟ್ಸೋರ್ಸ್ ಒಬ್ಬ ಅಕೌಂಟ್ ಸೆಕ್ಷನ್ ಹುಡುಗನ್ನ ಮತ್ತು ಮೊಹಮ್ಮದ್ ಪಾಷಾನ್ ಅಂತ FDA ರೆಗ್ಯುಲರ್ ಎಂಪ್ಲಾಯಿ ಜೊತೆಗೆ CLTCಯಿಂದ ನೇಮಕ ಆಗಿದ್ದಂಥ 3 ಜನ, ವಿಜಯ್ ಕುಮಾರು, ವಿನಯ್ ಕುಮಾರ್ ಮತ್ತು ಬಸವರಾಜ, 3 ಜನನ್ನು ಕೂಡ ನಾವು ಅವ್ರ ಮೇಲೆ DUDCಯ ಪ್ರಾಜೆಕ್ಟ್ ಡೈರೆಕ್ಟರಿಂದ ಒಂದು FIR ದಾಖಲು ಮಾಡಿ ಅವರನ್ನು ಅಷ್ಟೋ ಜನವನ್ನು ಸಾಯಂಕಾಲ ನಾವು ಅರೆಸ್ಟ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಮತ್ತು ಹೆಚ್ಚಿನ ತನಿಖೆ ಪೊಲೀಸರು ಮಾಡ್ತಾಯಿದ್ದಾರೆ. ಇದು ಫೋರ್ಜರಿ ಮಾಡೋದು ಭಾಳ ವಿಪರ್ಯಾಸ ಅಂತ ಅನ್ನಿಸ್ತು. ಬಿಕಾಸ್ ನಮ್ಮ ಕಚೇರಿನಲ್ಲಿ ನಮ್ಮ ಕಚೇರಿ ಸಿಬ್ಬಂದಿನ ಈ ಥರ ಔಟ್ಸೋರ್ಸ್ ಎಂಪ್ಲಾಯ್ ಜೊತೆ ಮತ್ತು ಹೊರಗಡೆ ಒಬ್ಬ ವ್ಯಕ್ತಿಯನ್ನು ಸೇರಿಸ್ಕೊಂಡು ಈ ಥರ ಫೋರ್ಜರಿ ಮಾಡ್ತಾಯಿದ್ದಾರೆ ದಾಖಲಾತಿಗಳನ್ನ ಅಂದರೆ ಬಹುಶಃ ಬೇರೆ ಇನ್ನೇನು ಮಾಡಿರ್ಬೋದು ಅಂತೇಳಿ ನಾವು ಸಮಗ್ರವಾಗಿ ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದೀವಿ ಮತ್ತು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ತಗೋತೀವಿ.